ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಮಲ್ಲಿಗೆ ಹೂವಿಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಎಲೆ ಎಲ್ಲ ತೆಗೆದು ಪ್ರೂನ್ ಮಾಡಾದ್ಮೇಲೆ ಯಾವ ಥರ ಇದ್ದಾವೆ ಅಂತ. ಆಮೇಲೆ ಇಲ್ಲಿ ನೋಡಿ, ಕಣಗ್ಲು ಹೂವು ಲಿಕ್ವಿಡ್ಗಳು 2-3 ಸರಿ ಕೊಟ್ಟಾಯ್ತಲ್ವ ಗಿಡಗಳಿಗೆ. ಇವಾಗ ಹೂವು ಅದು ನಾನು ಹೂವು ಆಗೋಗಿರೋ ಮೊದಲೆಲ್ಲ ಹೂವು ಒಣಗ್ದಂಗೆ ಬರ್ತಾಯಿದ್ವಲ್ಲ, ಅವನ್ನೆಲ್ಲ ಪ್ರೂನ್ ಮಾಡಿದ್ಮೇಲೆ ಇವಾಗ ಹೊಸ ಚಿಗುರು ಬಂದು ಮತ್ತು ಅದ್ರ ಜೊತೆ ಮೊಗ್ಗು ಹೂವು ಹೆಲ್ದಿಯಾಗಿ ಬರ್ತಾಯಿದ್ದಾವೆ. ಯಾವಾಗ ಅದು ನಾನು ಊರಲ್ಲಿಲ್ದಾಗ ಅದು ಆರೈಕೆ ಇಲ್ಲದೇ ಆ ಥರ ಆಗಿದ್ದು. ಇದು ನುಗ್ಗೆ ಸೊಪ್ಪು ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ. ಇದು ಸೊಪ್ಪು ಇವಾಗ ನುಗ್ಗೆಕಾಯಿ ಬಿಡೋ ಟೈಮ್ ಅಲ್ಲ, ಸೊಪ್ಪು ಬೇಕಾದ್ರೆ ನೀವು ಬಳಸ್ಕೋಬೋದು ಅಡುಗೆಗೆ, ಆ ಥರ ಬಳಸ್ಕೋಬೋದು. 2 ಗಿಡ ಇದೆ ನುಗ್ಗೆ ಗಿಡ, ಅವೂ ಎಷ್ಟು ಇವಾಗ ನೀವು ಎಲೆಗಳು ಗಮನಿಸ್ತಾ ಇದ್ದರೆ ಎಲ್ಲ ಹಸ್ರಾಗಿ ಚೆನ್ನಾಗಿ ಕಾಣುತ್ತೆ. ಇದು ಮಧುಮಾಲತಿ ಗಿಡ, ಪ್ರೂನ್ ಮಾಡಿ ಎಲ್ಲ ಎಲೆನೂ ತೆಗೆದುಬಿಟ್ಟಿದೆ ನೋಡಿ, ಹೊಸ ಚಿಗುರು. ಇದು ಮೆಹಂದಿ ಗಿಡ, ಅದು ಇದು ಒಟ್ಟಿಗೆ ಪ್ರೂನ್ ಮಾಡಿದ್ದೀನಿ. ಮೆಹಂದಿ ಗಿಡ ಯಾಕೋ ಇನ್ನೂ ಚಿಗುರು ಸ್ವಲ್ಪ ಲೇಟ್ ಆಗ್ತಾ ಇದೆ. ಮಧುಮಾಲತಿ ಮಾತ್ರ ಫುಲ್ಲು ತುಂಬ ಚೆನ್ನಾಗಿ ಚಿಗುರಿದೆ. ಇದು ಗಲಾಟೆ ಹೂವು ಎಲ್ಲೋ, ಇದು ಹೊಸ ಗಿಡಗಳು. ನಾನು ಬಂದಾಗ ಅಲ್ಲಲ್ಲಿ ಸಸಿ ಉಟ್ಕೊಂಡಿದ್ವಲ್ಲ, ಅವನ್ನೇ ರೀಪಾಟ್ ಮಾಡಿದ್ದೆ. ಅದೇ ಪಾಟಲ್ಲಿ ಚೆನ್ನಾಗಿ ಬಂದಿದ್ದಾವೆ. ಇದು ಒಂದು ಹೊಸದು ಹಾಗಲಕಾಯಿ ಬಳ್ಳಿ, ತನ್ನಷ್ಟಕ್ಕೆ ತಾನೇ ಮಣ್ಣಲ್ಲಿ ಎಲ್ಲೋ ಬೀಜ ಇತ್ತು ಅನಿಸುತ್ತೆ, ಅದು ಬಂದಿದೆ. ಇದು ಸಣ್ಣ ಮಲ್ಲಿಗೆ ಗಿಡ, ಜಾಸ್ತಿ ಒಂದೇ ಒಂದು ಗಿಡ ತುಂಬ ಉದ್ದ ಬಿಟ್ಟು ಪ್ರೂನ್ ಮಾಡಿದ್ವಿ ಅನ್ನೋಲ್ಲ, ಅದು ನೋಡಿ ಎಲ್ಲ ಕಡೆ ಚಿಗುರ್ತಾ ಇದೆ. ಇದು ಬಳ್ಳಿ ಥರ ಬರುತ್ತೆ. ಇವಾಗ ಸದ್ಯಕ್ಕೆ ಒಳ್ಳೆ ಎಬ್ಸೋಕ್ಕಾಗಿಲ್ಲ. ನಾನು ಎಲ್ಲ ಗಿಡ ಪ್ರೂನ್ ಮಾಡಿದ್ದೆ, ಅದೊಂದು ನಮ್ಮ ಮಳೆಯ ಉದ್ದ ಬಿಟ್ಟು ಪ್ರೂನ್ ಮಾಡಿದ್ದಾರೆ ಅಷ್ಟೇ. ಇದು ಕಾಕಡ ಗಿಡನೂ ಎಲೆ ಎಲ್ಲ ತೆಗೆದು ತುಂಬ ಇದು ಮಾಡಿದ್ನಲ್ವ. ಇವಾಗ ನೋಡಿ ಎಲ್ಲ ಹೊಸ ಚಿಗುರು, ಇನ್ಮೇಲೆ ಹೂವು ಮೊಗ್ಗು ಹೂವು ಆಗಬೇಕು. ಇವಾಗ ಮಲ್ಲಿಗೆ ಗಿಡಗಳೆಲ್ಲ ಇದೇ ಲೈನ್ ಇಟ್ಟಿದ್ದೀನಿ. ಇದರಲ್ಲಿ ಕಾಕಡ ಕೂಡ ಇದ್ದಾವೆ ಈ ಲೈನಲ್ಲಿ. ಮಲ್ಲಿಗೆ ಗಿಡ, ಕಾಕಡ, ಸಣ್ಣ ಮಲ್ಲಿಗೆ ಒಂದು ಗಿಡ ಇದೆ. ಇದು ವಿರಜಾಜಿನೂ ನಾನು ಪ್ರೂನ್ ಮಾಡಿ, ಪ್ರತಿಯೊಂದು ಮಲ್ಲಿಗೆ ಗಿಡನೂ ಪ್ರೂನ್ ಮಾಡಿದ್ದೆ. ಇದು ನೋಡಿ ಪೂರ್ತಿ ಡಲ್ ಆಗ್ಬಿಟ್ಟಿತ್ತು ಗಿಡ. ಇವಾಗ ನಾನು ಪ್ರೂನ್ ಎಲ್ಲ ಮಾಡಿದ್ಮೇಲೆ ಕೆಳಗಡೆಯಿಂದ ಚಿಗುರು ಸ್ಟಾರ್ಟ್ ಆಗಿದೆ. ಇದನ್ನು ಅಷ್ಟೇ ತುಂಬ ಡಲ್ಲಿತ್ತು. 7 ಸುತ್ತಿನ ಮಲ್ಲಿಗೆ ಅಂತೀವಲ್ಲ ಅದು, ಅವೆಲ್ಲ ಚೆನ್ನಾಗಿ ಚಿಗುರ್ತಾ ಇದ್ದಾವೆ ಇವಾಗ. 2 ಇದೆ 7 ಸುತ್ತಿನ ಮಲ್ಲಿಗೆ. ಆಮೇಲೆ ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಗಿಡ ಸತ್ತೋಯ್ತು, ಇನ್ನೇನು ಕಟ್ ಮಾಡಬೇಕು ಅನ್ನೋವಾಗ ಅದು ಕೆಳಗಡೆ ಹಸಿರಿರೋದು ನೋಡಿ, ಅಲ್ಲಿಗೆ ಕಟ್ ಮಾಡಿದ್ದೆ ಅನ್ನಲ್ವ, ಅಲ್ಲಿಂದ ನೋಡಿ ಹೊಸ ಚಿಗುರು ಮತ್ತೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಯಾವಾಗಲೂ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಇವು ಮಲ್ಲಿಗೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದ್ದಾವೆ. ಮೇಲಿಂದ ಮೇಲೆ ಲಿಕ್ವಿಡ್ ಕೊಡೋದ್ರಿಂದ ಅವು ತುಂಬ ಚೆನ್ನಾಗಿ ಚಿಗುರ್ತಾ ಇದ್ದಾವೆ. ಎಲೆಗಳು ಕಲರು ಚೇಂಜ್ ಆಗಿದೆ. ಹೋದ ಸರಿ ತೋರಿಸ್ದಾಗ ಎಲೆಗಳು ಎಲ್ಲ ಸ್ವಲ್ಪ ಲೈಟ್ ಆಗಿದ್ವು, ಇವಾಗ ಸ್ವಲ್ಪ ಗ್ರೀನಿಶ್ ಎಲ್ಲ ಬರ್ತಾ ಇದೆ ಗಿಡಗಳಿಗೆ. ಈ ಥರ ನಾವು ಲಿಕ್ವಿಡ್ಗಳು ಜಾಸ್ತಿ ಕೊಡೋದ್ರಿಂದ ಬೇಗ ಎನರ್ಜಿ ಸಿಕ್ಕಿ ಗಿಡಗಳು ಚೇತರಿಸ್ಕೊಳ್ತವೆ ನೋಡಿ. ಈ ಗಿಡ ಮಾತ್ರ ಎಷ್ಟು ಚೆನ್ನಾಗಿ ಚಿಗುರಿದೆ. ಇನ್ನೂ ಗಂಟಲು ಸ್ವಲ್ಪ ಇದಿದೆ, ದಯವಿಟ್ಟು ಕ್ಷಮಿಸಿ ನೋಡಿ. ಇಲ್ಲೆಲ್ಲ ನಾನು ಮಲ್ಲಿಗೆ ಗಿಡಗಳೇ ನಿಮಗೆ ಅಪ್ಡೇಟ್ ಕೊಡ್ತಾ ಇರೋದು. ಕೊಟ್ಬಿಟ್ಟು ಇವತ್ತು ಏನು ಮಾಡಿದೆ ಅನ್ನೋದು ನಾನು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿದರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ. ಅದರಿಂದನೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ಬಳ್ಳಿ ಥರ ಬರ್ತಾಯಿದೆ ವಿರಜಾಜಿ ಅನ್ನಲ್ವ, ಅದು ಹಗ್ಗ ಕಟ್ಟಿ ಹಬ್ಸಿದ್ದೆ. ಎಷ್ಟು ದಿನ ಅಲ್ಲೇ ಇರುತ್ತೋ ನೋಡೋಣ ಅಂತ. ಬಳ್ಳಿ ಥರನೇ ಬರ್ತಾಯಿದೆ, ಮೇಗಳವರೆಗೂ ಹೋಗ್ಬಿಟ್ಟಿದೆ ಅದು. ಇನ್ನೊಂದು ಸರಿ ಪೂರ್ತಿ ಹಬ್ಬದಾಗ ತೋರಿಸ್ತೀನಿ ನಿಮಗೆ. ಇನ್ನು ಇವೆಲ್ಲ ನಿಮಗೆ ಇದೊಂದು ಗಿಡ ಮಾತ್ರ ಯಾಕೋ ತುದಿ ಒಣಗ್ತಾ ಇದೆ ನೋಡಿ. ಅದೊಂಥರ ಕಾಯಿಲೆ, ತುದಿ ಸುಟ್ಟಂಗೆ ಆಗಿರುತ್ತಲ್ಲ, ಅದೊಂಥರ ಕಾಯಿಲೆ. ಆ ಥರ ಆಗಿರೋವೆಲ್ಲ ನಾವು ಕೈಯಿಂದನೇ ರಿಮೂವ್ ಮಾಡ್ತಾನೇ ಇದ್ದರೆ ಮತ್ತು ಬೇರೆ ಕಡೆ ಅದು ಸ್ಪ್ರೆಡ್ ಆಗದೆ ಗಿಡ ಚೇತರಿಸ್ಕೊಳ್ಳುತ್ತೆ. ನೀವು ಆ ಥರ ಎಲೆಗಳು ಸುಟ್ಟಂಗಿದ್ರೆ ಆ ಎಲೆಗಳೆಲ್ಲ ತೆಗೆದುಬಿಡಿ. ಇದು ದುಂಡು ಮಲ್ಲಿಗೆ ಗಿಡನೂ ಚೆನ್ನಾಗಿ ಚಿಗುರ್ತಾ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಅಷ್ಟು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟು ನೋಡಬೇಕು. ಅಂದರೆ ಯಾಕೆಂದರೆ ಲಿಕ್ವಿಡ್ ಕೊಡ್ತಾ ಗಿಡಗಳು ತುಂಬ ಚೆನ್ನಾಗಿ ಚೇತರಿಸ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಕಟಿಂಗು, ವಿರಜಾಜಿ ಕಟಿಂಗು, ಅದನ್ನು ಇಟ್ಟಿದ್ದೀನಿ. ಬರುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ, ಬಂತು. ಇದು ಪಲಾವ್ ಎಲೆ ಡಲ್ ಆಗಿದ್ದು ನೋಡಿದ್ರಿ ನೀವು, ತುಂಬ ಡಲ್ ಆಗಿಬಿಟ್ಟಿತ್ತು. ಎಲೆಗಳೆಲ್ಲ ತೆಗೆದುಬಿಟ್ಟೆ ನಾನು. ಎಲೆ ತೆಗೆದ ತಕ್ಷಣ ಹೊಸ ಚಿಗುರು ನೋಡಿ, ಕೆಳಗಡೆಯಿಂದ ಚಿಗುರಿದೆ. ಎಷ್ಟು ರೆಡ್ ಕಾಣಿಸ್ತಾ ಇದೆ ಅಂತ. ಈ ಥರ ಜಾಸ್ತಿ ಆ ಥರ ಹುಳ ಬಂದಿರೋದು ಎಲೆ ಡಲ್ಲಿದ್ದರೆ ತೆಗೆದುಬಿಡಬೇಕು. ಇದು ನೋಡಿ ಎರಳಿಕಾಯಿ ಗಿಡ, ಇದರಲ್ಲಿ ನಿಮಗೆ ಹುಳ ಬಂದಿರೋ ಎಲೆ ತೋರಿಸಿದ್ದೆ. ಇದರಲ್ಲಿ ಇನ್ನೂ 1-2 ಇದೆ, ತೋರಿಸ್ತೀನಿ ನಿಮಗೆ. ಅದು ಮಿಸ್ಸಾಗಿ ಕಣ್ಣಿಗೆ ಅಲ್ಲಿದ್ದಾವೆ, ತೋರಿಸ್ತೀನಿ. ಆ ಥರ ಆಗಿದ್ವು ಎಲ್ಲ ಎಲೆಗಳು. ಅವನ್ನೆಲ್ಲ ಪೂರ್ತಿ ಎಲೆಗಳು ರಿಮೂವ್ ಮಾಡಿದ್ದೀವಿ ನಾವು ನೋಡಿ. ಈ ಥರ ಆಗಿದ್ವು 2 ಕೆಳಗಡೆ ಕಪ್ಪು ಮಚ್ಚೆ ಥರ. ಅವನ್ನೆಲ್ಲ ತೆಗೆದ್ಮೇಲೆ ಹೊಸ ಚಿಗುರು. ಇದು ಆಪಲ್ ಬೇರು ಎಲೆಗಳು ಕೂಡ ಅದೇ ಥರ ಆಗಿದ್ವು. ಅವನ್ನು ನಾನು
ಅದೇ ಥರ ಮಾಡಿದ್ದೀನಿ. ಇವಾಗ ನೋಡಿ ಎಲ್ಲ ಕಡೆ ಹೊಸ ಚಿಗುರು ಬರ್ತಾಯಿದೆ. ನೀವು ಯಾವುದೇ ಗಿಡ ಸುಮ್ಮನೆ ಔಷಧಿ ಹೊಡಿಯೋಕ್ಕಾಗಲ್ಲ ಅದು ಇಲ್ಲ ಅಂದಾಗ ತುಂಬ ಹುಳ ಬಂದಿರೋ ಎಲೆಗಳು ಪೂರ್ತಿ ತೆಗೆದ್ಬಿಟ್ಟು ಆ ಎಲೆಗಳು ಗೊಬ್ಬರಕ್ಕೆ ಹಾಕ್ಬಿಡಿ, ದೂರ ಬಿಸಾಕಿದ್ರೆ ನಾವು ಹೊಸ ಚಿಗುರು ಚೆನ್ನಾಗಿ ಬರುತ್ತೆ. ನಾನು ಗುಲಾಬಿ ಗಿಡ ಕೂಡ ಇನ್ನೊಂದು ಸರಿ ಎಲ್ಲ ಹಳೆ ಎಲೆ ಎಲ್ಲ ರಿಮೂವ್ ಮಾಡಿದ್ದೀನಿ. ಯಾಕೆಂದರೆ ನಾವು ಎಲೆಗಳು ತೆಗೆದಷ್ಟು ಗಿಡಗಳು ಬೇಗ ಚೇತರಿಸ್ಕೊಂಡು ಮತ್ತೆ ಇವಾಗ ನಾವು ಒಂಥರ ಯಾವಾಗ ಮಕ್ಕಳಲ್ಲಿ ಯಾವ ಥರ ನಾವು ಬೇಡ ಅಂದಿದ್ದೆ ಹಂಗಾಗುತ್ತೋ ಹಂಗೆ ಗಿಡಗಳು ನಾವು ಜಾಸ್ತಿ ಇದಾದಂಗೆಲ್ಲ ಅವು ಬೇಗ ಎದ್ದು ನಿಂತ್ಕೊಳ್ಳೋಕ್ಕೆ ನೋಡುತ್ತೆ, ತನ್ನ ಕಾಪಾಡ್ಕೊಳ್ಳೋಕ್ಕೆ ನೋಡ್ತವೆ. ಅದರಿಂದ ಎಲೆಗಳು ತೆಗೆದಾಗ ಮತ್ತೆ ಅಲ್ಲಿಂದ ಹೊಸ ಚಿಗುರು ಸ್ಪೀಡಾಗಿ ಬರ್ತವೆ. ಅದಕ್ಕೆ ನೀವು ಹೇಳೋದು, ನಾನು ಜಾಸ್ತಿ ಸ್ಪ್ರೇ ಮಾಡೋಕ್ಕೆ ಹೋಗಲ್ಲ. ಈ ಸರಿ ಊರಿಗೆ ಹೋಗಿ ಬಂದಿದ್ದೀನಿ ಅಂತಲೇ ಜಾಸ್ತಿ ಸ್ಪ್ರೇ ಮಾಡಿದ್ದು. ಇವಾಗಂತೂ ವಾರಕ್ಕೊಂದು ಸರಿನೋ ಯಾವಾಗೋ ನಂಗೆ ಟೈಮ್ ಇದ್ದಾಗ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇದನ್ನು ನಾನು ಲಿಕ್ವಿಡ್ ಹಿಂಡಿಗಳು, ಬಾಳೆಹಣ್ಣಿನ ಸಿಪ್ಪೆ, ಕಿತ್ತಳೆಹಣ್ಣಿನ ಸಿಪ್ಪೆ ಹಾಕಿ 2ನೇ ಸರಿ ಇದು ಫಸ್ಟ್ ಸರಿ ಇದು ಇವತ್ತು ತೋರಿಸ್ತಾ ಇರೋದು ನಿಮಗೆ. ಫಸ್ಟ್ ಸರಿ ಇಷ್ಟು ಡಾರ್ಕ್ ಇತ್ತಲ್ವ, ಅವಾಗ ಅದನ್ನೆಲ್ಲ ಕಲಿಸ್ಬಿಟ್ಟು ನಾನು ಗಿಡಗಳಿಗೆ ಕೊಟ್ಟು ಮತ್ತೆ 2ನೇ ಸರಿ ಹಾಕಿರೋದು ನಿಮಗೆ ತೋರಿಸಿದ್ದೀನಿ. ಇದು ಫಸ್ಟ್ ಸರಿ ಇದು ಇವತ್ತು ತೋರಿಸ್ತಿದೆ. ಇದು ಮೇಲ್ಗಡೆ ನೋಡಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ. ಆಮೇಲೆ ಅದು ಫರ್ಮೆಂಟೇಷನ್ ಆಗಿದೆ ಅನ್ನೋದು ಗುರ್ತು ಬೆಳ್ಳಗೆ ಬೂಜು ಬಂದಿರುತ್ತಲ್ಲ ಅದೇ ಗುರ್ತು. ವಾಸನೆ ಜಾಸ್ತಿ ಬಂದಿರಲಿಲ್ಲ. ನಾನು ತುಂಬ ದಿನ ಇಟ್ಟು ಮಳೆ ನೀರು ನೆಂದಿದ್ದಕ್ಕೆ ವಾಸನೆ ಬರುತ್ತೇನೋ ಅಂದ್ಕೊಂಡಿದ್ದೆ, ಬಂದಿರಲಿಲ್ಲ. ಫಸ್ಟ್ ಸರಿ ಹಾಕಿ 2ನೇ ಸರಿನೂ ನಾನು ಅದನ್ನೆಲ್ಲ ಸ್ವಲ್ಪ ಎಲ್ಲ ಅದ್ರಾಗಿರೋ ಲಿಕ್ವಿಡೆಲ್ಲ ಬರಂಗೆ ಮಾಡಿ ಮತ್ತೆ ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಇಟ್ಟಿದ್ದೀನಿ. ಆವಾಗ ಇಟ್ಟಿದ್ದು ನಿಮಗೆ ತೋರಿಸ್ದೆ ಹಾಕಿದ್ದು. ಇವಾಗ ಅದನ್ನು ತೆಗೆದ್ಬಿಟ್ಟು ನಾನು ಗಿಡಗಳಿಗೆ ಕೊಡ್ತೀನಿ. ಅದು ಯಾವ ಥರ ಇದೆ ಅಂತ ನೋಡಿಸ್ತೀನಿ ನಿಮಗೆ. ನೋಡಿಸ್ಬಿಟ್ಟು ಇವಾಗ ಗಿಡಗಳಿಗೆ ಕೊಟ್ಟು 2ನೇ ಸರಿ ಅದನ್ನೆಲ್ಲ ವೇಸ್ಟೆಲ್ಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಅವತ್ತು ನೋಡಿ ಈ ಥರ ಮುಚ್ಚಿಟ್ಟು ತೆಗೆದು ಮಾಡಿದ್ದೆ ಅಲ್ವಾ. 2ನೇ ಸರಿ ತೆಗಿತಾಯಿದ್ದೀನಿ ನೋಡಿ. 2ನೇ ಸರಿ ಅಷ್ಟಿಲ್ಲ, ಎಲ್ಲ ಸ್ವಲ್ಪ ತಿಳಿ ಜಾಸ್ತಿ ನಿಮಗೆ ನೀರು ಕಾಣುತ್ತೆ. ಮಧ್ಯದಲ್ಲಿ ಮಾತ್ರ ಅದು ಬಾಳೆಹಣ್ಣಿನ ಸಿಪ್ಪೆ ಒಣಗಿರೋದು ಬೇಗ ನೆನೆಯಲ್ವಲ್ಲ, ಅದು ಮಾತ್ರ ನಿಮಗೆ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಕಿತ್ತಳೆ ಹಣ್ಣಿಂದು ಸ್ವಲ್ಪ ಮೆತ್ತಗಾಗಿದೆ, ಬಾಳೆಹಣ್ಣಿಂದು ಮಾತ್ರ ಬೇಗ ಮೆತ್ತಗಾಗಿಲ್ಲ. ಇವಾಗ ನಾನು 2ನೇ ಸರಿ ಇದು ಲಿಕ್ವಿಡ್ ಕೂಡ ಮೊದಲು ಲಿಕ್ವಿಡ್ಗೆ ಅಷ್ಟು ಗಟ್ಟಿಯಾಗಿ ಬಂದಿಲ್ಲ, ಸ್ವಲ್ಪ ತಿಳಿಯಾಗೇ ಬಂದಿದೆ. ಮೊದಲು ನಾನು 2 ಹಾಕ್ಕೊಂಡಿದ್ನಲ್ಲ, ಈ ಸರಿ 2.5 ಅಥವಾ 3 ನನಗೆ ನೋಡ್ಕೊಂಡು ತಿಳಿ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಫಸ್ಟ್ ನಾನು ಪೂರ್ತಿ ಬಕೆಟಲ್ಲಿ ಇರೋದೆಲ್ಲ ಫಸ್ಟು ಫಿಲ್ಟ್ರ್ ಮಾಡ್ಕೊಂಬಿಡ್ತೀನಿ. ಫಿಲ್ಟ್ರ್ ಮಾಡ್ಕೊಂಬಿಟ್ರೆ ನಾವು ನೀರು ಹಾಕೋಕ್ಕೆ ಸರಿ ಹೋಗುತ್ತೆ, ಒಂದೇ ಅಳತೆ ಅಂದ್ಕೊಂಡು ಆ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ 2ನೇ ಸರಿ ಸೋಸಿದಾಗ ಎಷ್ಟು ಗಟ್ಟಿ ಇಲ್ಲ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ. ಕಿತ್ತಳೆ ಹಣ್ಣಿನ ಚಿಪ್ಪೆ ಸ್ವಲ್ಪ ಸಾಫ್ಟಾಗಿದೆ, ಬಾಳೆಹಣ್ಣಿನ ಚಿಪ್ಪೆ ಮಾತ್ರ ತುಂಬ ಹಾರ್ಡಾಗೇ ಇತ್ತಲ್ಲ. ಆದ್ರೂ ಅದ್ರಾಗಿರೋದೆಲ್ಲ ಬಂದಿರುತ್ತೆ. ನಾನು ಇದನ್ನು ವೇಸ್ಟ್ ಮಾಡಲ್ಲ, ನೋಡ್ತಿದ್ದೆ ಯಾವ ಥರ ಆಗಿದೆ ಅಂತ. ನೀವು ನಂಬಲ್ಲ, 2ನೇ ಸರಿ ಕೂಡ ಅಷ್ಟೊಂದು ಡಾರ್ಕಾಗಿ ತಿಕ್ಕಾಗಿ ಬರುತ್ತಾ ಲಿಕ್ವಿಡು ಅಂತ ಅಂದ್ಕೊಂಡಿದ್ದೀರಾ. ನೋಡಿ ಇವಾಗೆಲ್ಲ ಸೋಸಿದ್ದೀವಿ. ಸೋಸೆಲ್ಲ ಆದಮೇಲೆ ಅದನ್ನು ತೆಗೆದು ಈ ಥರ ಟಬ್ಗೆ ಹಾಕ್ಕೊಂಡಿದ್ವಿ. ಟಬ್ಬು ಯಾಕೆಂದರೆ ಬಕೆಟಲ್ಲಿ ನಮ್ಗೆ ಅಳತೆ ಬೇಕಲ್ವ, ಅದರಿಂದ ಬಕೆಟಲ್ಲಿ 2 ಹಾಕ್ಕೊಂಬಿಟ್ಟು ನೀರು ಹಾಕಿ ಬಿಡ್ತಾಯಿದ್ವಿ. ಆ ವೇಸ್ಟ್ ಇರೋದೆಲ್ಲ ನೋಡಿ ಇಲ್ಲಿ ನಾನು ಗೊಬ್ಬರ ಮಾಡೋಕ್ಕೆ ಇಟ್ಟಿದ್ದೆ ನೋಡಿ. ಗೊಬ್ಬರ ಮಾಡೋಕ್ಕೆ ಅಂದರೆ ಗಾರ್ಡನ್ ವೇಸ್ಟ್ ಬಂದಿತ್ತಲ್ಲ ಅದನ್ನೆಲ್ಲ ಇದು ಡ್ರಮ್ಮಲ್ಲಿ ಹಾಕಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದನ್ನು ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಒಂಚೂರು ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಇದು ಗೊಬ್ಬರದಲ್ಲಿ ಮಣ್ಣಲ್ಲಿ ಕಲಿತು ಅದು ಗೊಬ್ಬರ ಆಗೋಗುತ್ತೆ, ಅದು ವೇಸ್ಟ್ ಆಗೋಲ್ಲ. ಈ ಥರ ಮಾಡ್ಕೋಬೋದು. 2ನೇ ಸರಿ ನಾನು ಲಿಕ್ವಿಡ್ ಇದರಿಂದ ಗಿಡಗಳಿಗೆ ಕೊಟ್ಟಾಯಿತು. ಅವಲ್ಲಿಗೆ 2 ಸರಿ ಬಂತು ಅದು ನಮಗೆ. ಹಿಂಡಿಗಳು ಎಲ್ಲ ವೇಸ್ಟ್ ಏನಾಗಲಿಲ್ಲ, ಮಳೆ ನೀರಿನಿಂದರೂ ಕೂಡ. ಇದನ್ನು ಈ ಥರ ಮಾಡ್ಕೊಬೋದು ನೀವು. ಯಾವ್ದಾದ್ರು ಒಂಚೂರು ಮಳೆ ನೀರಿಗೆ ಇದಾಗಿದೆ, ಆಮೇಲೆ ಸಣ್ಣ ಹುಳ ಬಂದಿತ್ತು ಅಂತೇಳಿ ಕೂಡ ನೀವು ಬಿಸಾಕಬೇಡಿ. ಫಿಲ್ಟ್ರ್ ಮಾಡಿಬಿಟ್ಟು ಆ ಹುಳ ಇರೋದೆಲ್ಲ ಆಚೆ ಚೆಲ್ಬಿಟ್ಟು ಮತ್ತೆ ನೀವು ಯೂಸ್ ಮಾಡ್ಬೋದು, ಅದೇನು ಇದಾಗಲ್ಲ. ಒಬ್ಬೊಬ್ರು ನನಗೆ ಕಮೆಂಟಲ್ಲಿ ಹೇಳಿದಾರಮ್ಮ ಆ ಥರ ಇಟ್ಟಿದ್ದೆ ಚಿಕ್ಕದಾಗಿ ವೈಟಾಗಿ ಹುಳ ಬಂದುಬಿಡುತ್ತೆ ಅಂತ. ಆವಾಗ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡಿ. ಫಿಲ್ಟ್ರ್ ಮಾಡ್ಕೊಂಡು ಯೂಸ್ ಮಾಡಿಬಿಡೋದು ಆಗಿಂದಾಗಲೇ, ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಅಷ್ಟೇ. ಆ ಹುಳ ಬಂದಿರೋದೆಲ್ಲ ತೆಗೆದು ಆಚೆ ಎಸ್ಬಿಡಿ. ನೋಡಿ ಇವಾಗ ನಾವು ಅದನ್ನು ಹಾಕಿದ್ವಲ್ಲ ಅದ್ರ ಮೇಲೆ ಮಣ್ಣು ಹಾಕಿದ್ದೀವಿ. ಆಮೇಲೆ ಮಣ್ಣು ಒಂಚೂರು ಒಣಗದಂಗಿದೆ. ಮಣ್ಣು ಅಂದರೆ ತುಂಬ ಮಣ್ಣಿಲ್ಲ, ಇದು ಗಾರ್ಡನಲ್ಲಿ ಗುಡಿಸಿ ಗಾರ್ಡನ್ ವೇಸ್ಟೆಲ್ಲ ಹಾಕಿರ್ತೀವಲ್ಲ ಅಷ್ಟೇ ಇರೋದು ಮಣ್ಣು, ಪೂರ್ತಿ ಮಣ್ಣಿಲ್ಲ ಇದು. ಇದರಲ್ಲಿ ಬರೀ ವೇಸ್ಟೇ ಇರೋದು. ಇವಾಗ ಅದು ಒಣ ಇದೆ ಅಲ್ವಾ, ಒಣಗಿದ್ರೆ ಅದು ಬೇಗ ಗೊಬ್ಬರ ಆಗೋಲ್ಲ. ಅದರಿಂದ ಅದಕ್ಕೆ ಆಮೇಲೆ ನಾವು ಒಂಚೂರು ನೀರು ಹಾಕಬೇಕು. ನೀರು ಹಾಕಿದ್ರೆ ಅದು ಬೇಗ ಒಣಗುತ್ತೆ. ಇವಾಗ ನಾವು ಆ ಬಕೆಟಲ್ಲಿ 2.5 ಹಾಕ್ತೀನಿ ನಾನು, ಯಾಕೆಂದರೆ ಸ್ವಲ್ಪ ತಿಳಿ ಇದೆಯಲ್ಲ ಓಸ್ತರಿಕಿನ. ಅದರಿಂದ ನೋಡಿ ಇಷ್ಟು ತಿಳಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ಅಂದಾಜಲ್ಲಿ ನೀವು ಅಳತೆ ಮಾಡ್ತಿದ್ರು ಲಾಸ್ಟಲ್ಲಿ ನೀರು ಹಾಕಿದಾಗ ಇಷ್ಟು ತಿಳಿ ಇದ್ದರೆ ಸಾಕು. ಇವಾಗ ನಾನು ನೋಡಿಸ್ತಾ ಇದ್ದೀನಲ್ಲ
ಕೈಯಲ್ಲಾದ್ರೂ ತೆಗೆದು ನೋಡಿ, ಬಕೆಟಲ್ಲಾದರೂ ತೆಗೆದು ನೋಡಿ. ನಾನು ಇನ್ನೊಂಚೂರು ಹಾಕೋಣ ಅನ್ನಿಸ್ತು. ನೋಡಿ ಇದು ಎಷ್ಟು ಗಟ್ಟಿ ಇದೆ, ಅಷ್ಟು ಎಷ್ಟು ತಿಳಿ ಇದೆ. ಆ ಥರ ಅಳತೆ ಮಾಡ್ಕೊಂಡು ನೀವು ಹಾಕ್ಕೋಬೋದು. ತಿಳಿ ಮಾಡಿಕೊಂಡು, ಇಲ್ಲಾಂದರೆ 10ಕ್ಕೆ 1 ಹಾಕ್ಕೊಳ್ಳಿ ಸಾಕು. ನಿಮಗೆ ಹಾಕೋಕ್ಕೆ ಭಯ ಆಗುತ್ತೆ, ನಮಗೆ ಅಳತೆ ಗೊತ್ತಾಗಲ್ಲ ಅಂದಾಗ 10 ಜಗ್ಗು ನೀರಿದ್ದರೆ 1 ಜಗ್ ಹಾಕ್ಕೊಳ್ಳಿ, ಅಥವಾ 1.5 ಹಾಕ್ಕೋಬೋದು. 2 ಹಾಕ್ಕೊಳಕ್ಕೆ ಹೋಗ್ಬಿಡಿ ತಕ್ಷಣ ಫಸ್ಟ್ ಹಾಕೋಳು. ನಿಮಗೆ ಆ ಲಿಕ್ವಿಡು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೆರೆಸಿದ್ದೀವಿ ನೀರು ಅಂತ. ಈ ಥರ ಎಲ್ಲ ಗಿಡಗಳಿಗೂ, ಚಿಕ್ಕದು ಪುಟ್ಟದು, ಆಮೇಲೆ ಶೋ ಗಿಡಗಳಿಗೆ, ಹಣ್ಣಿನ ಗಿಡ, ತರಕಾರಿ ಗಿಡ ಎಲ್ಲದಕ್ಕೂ ಹಾಕ್ಕೋಬೋದು. ಇದು ತುಂಬ ಒಳ್ಳೆ ಲಿಕ್ವಿಡ್. ಕಿಚನ್ ವೇಸ್ಟಿಂದು ಅಷ್ಟೇ. ಈ ಥರ ಹಣ್ಣುಗಳು ಅದು ಇದು ಸಿಪ್ಪೆ ಒಣಗಿಸಿರ್ತೀವಲ್ವ ಯಾವಾಗಾರು, ಅದು ಹಾಕೋಕ್ಕಾಗಿರಲ್ಲ, ಪುಡಿ ಮಾಡೋಕ್ಕಾಗಿರಲ್ಲ ಅಂದಾಗ ಈ ಥರ ಹಾಕ್ಬೋದು. ಮಧ್ಯೆ ಒಂಚೂರು ಹಿಂಡಿಗಳು ಹಾಕಿದ್ರೆ ಇನ್ನೂ ಪ್ರೋಟೀನ್ ಸಿಕ್ಕಂಗೆ ಆಗೋಗುತ್ತೆ. ಇದನ್ನು ನಾನು ಹಿಂಡಿಗಳು ತರಿಸ್ತೀನಿ. ಮನೆಯಲ್ಲೇ ಇರೋದು ಅಂದರೆ ಎಲ್ಲನೂ ಸಾಕಾಗಲ್ಲ ಎಷ್ಟು ಗಿಡಗಳಿಗೆ, ಅವಾಗವಾಗ ಒಂಚೂರು ತರಿಸ್ಲೇಬೇಕಾಗುತ್ತೆ ನಮಗೆ. ಇವಾಗ ಎಲ್ಲ ಗಿಡಗಳಿಗೂ ಹಾಕಿದ್ದಾಯಿತು.